posted in the Telegram channel. I thought, oh, I have to tell you about this Telegram channel. So there is a Telegram channel of mine. So please join to my Telegram channel. Ali nanu question papers, like whatever the resources that I get it, I'll be posting there, makle. Okay. So hi makle, welcome to 10 power 100 maths classes. So hegidare ellaru? After a long time I'm making a video on mathematics. So I hope it use ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ. So I'm just planning to make a video on grade 12 midterm examinations ಬಗ್ಗೆ ಆಯ್ತಾ, especially for mathematics. So ತುಂಬ ಜನ ಪ್ರಿಪರೇಷನ್ ಮಾಡೋದಕ್ಕೆ ಪ್ಲಾನ್ ಮಾಡ್ತಾ ಇರ್ತೀರಾ, and some of you have not yet started. So for all of you, so this video will be so useful. Okay. So what to study, especially before studying makle. So you just have to plan it. Okay. Especially math paper alla hege andre like you have a clear like pattern. If you just follow the pattern, aramse score ಮಾಡಬಹುದು. Okay. So what is the pattern? Everything I'll tell you in this video. ಸೊ ನೀವು ಏನಾದರೂ ಇನ್ನೂ ಸ್ಟಡಿ ಮಾಡೋದಕ್ಕೆ ಪ್ಲಾನ್ ಮಾಡಿಲ್ಲ ಅಂತ ಹೇಳಿದ್ರೆ ಬಿಫೋರ್ ಸ್ಟಡಿಂಗ್ ಮಕ್ಕಳೇ, ಸೊ ಇದೊಂದು ವಿಡಿಯೋ ನೋಡಿ ದೆನ್ ಯು ಪ್ಲಾನ್ ಇಟ್ ಔಟ್. ಸೊ ಕ್ಲಿಯರ್ ಆಗಿ ಒಳ್ಳೆ ಸ್ಕೋರ್ ಮಾಡ್ಬೋದು. ಓಕೆ. ಸೊ ದಿಸ್ ಇಸ್ ನಾಟ್ ಟು ಜಸ್ಟ್ ಟು ಲೈಕ್ ಮೋಟಿವೇಟ್ ಯು ಜಸ್ಟ್ ಸ್ಟಾರ್ಟ್ ಆಯ್ತಾ. ಸೊ ಬಿಫೋರ್ ಸ್ಟಾರ್ಟಿಂಗ್ ನಿಮ್ಗೊಂದು ಪ್ಲಾನ್ ಕ್ಲಿಯರ್ ಆಗಿದ್ರೆ ದೆನ್ ಈಸಿಲಿ ಯು ಕ್ಯಾನ್ ಸ್ಕೋರ್ ವೆಲ್ ಮಕ್ಕಳೇ. ಓಕೆ. ದಟ್ ಈಸ್ ದ ರೀಸನ್ ಐ ಜಸ್ಟ್ ಥಾಟ್ ಆಫ್ ಡಿಸ್ಕಸಿಂಗ್ ದಿಸ್ ಥಿಂಗ್ಸ್. ಸೊ ಯಾರಾದರೂ ಆಸ್ ಯೂಶುವಲ್ ಫಸ್ಟ್ ಟೈಮ್ ನನ್ನ ವೀಡಿಯೋನ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಮತ್ತು ಯಾರಾದರೂ ನಿಮ್ಮ ಫ್ರೆಂಡ್ಸ್, ಓಕೆ, ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡ್ರು. ಸೊ ದಟ್ ಈಸ್ ಒನ್ ಥಿಂಗ್ ಐ ರಿಕ್ವೆಸ್ಟ್ ಫ್ರಮ್ ಯು ಆಲ್. ಸೊ ದಟ್ಸ್ ಇಟ್. let's get into the video. First of all the best ಮಕ್ಕಳೇ. ಸೊ ಇನ್ನು ಪ್ರಿಪ್ರೇಷನ್ ಆಗಲಿ ಅಂದ್ರೆ ನಥಿಂಗ್ ಟು ವರಿ. ಓಕೆ. ಸೊ ನಮ್ದು ಕ್ಲಿಯರ್ ಆಗಿ ಗೈಡೆನ್ಸ್ ಕೊಡ್ತೀನಿ. ಸೊ ಅದನ್ನು ಫಾಲೋ ಮಾಡಿದ್ರೆ ಸಾಕು. ಟ್ರಸ್ಟ್ ಮೀ, ಯು ಕ್ಯಾನ್ ಸ್ಕೋರ್ ಮೋರ್ ದೆನ್ 70 ಮಕ್ಕಳೇ. ಔಟ್ ಆಫ್ 80 ಐ ಆಮ್ ಸೇಯಿಂಗ್. ಓಕೆ. ಸೊ 70+ ಈಸಿಯಾಗಿ ಸ್ಕೋರ್ ಮಾಡ್ಬೋದು ಮ್ಯಾಥಮೆಟಿಕ್ಸ್ ಅಲ್ಲಿ. ಸೊ ಇಫ್ ಯು ಜಸ್ಟ್ ಫಾಲೋ ವಾಟ್ ಎವರ್ ಐ ಸೇ. ಓಕೆ. ಸೊ ಲೆಟ್ಸ್ ಸಿ ವಾಟ್ ಆರ್ ದೋಸ್. ಓಕೆ. ಫಸ್ಟ್ ಆಫ್ ಆಲ್ ನೀವು ನಾನು ಪೇಪರ್ ಹಿಂದೆಯಿಂದ ಸ್ಟಾರ್ಟ್ ಮಾಡ್ತೀನಿ ಆಯ್ತಾ. ಸೊ ನಿಮ್ದು ಮೇಜರ್ ಆಗಿ ಎಂಡ್ ಆಫ್ ದ ಸೆಕ್ಷನ್ ಪಾರ್ಟ್ ಇದೆ. ಸೊ ದಾಟ್ ಸೆಕ್ಷನ್ ಇಸ್ ವೆರಿ ಇಂಪಾರ್ಟೆಂಟ್ ಮಕ್ಕಳೇ. ಓಕೆ. ನಾವು ಫಾರ್ ಎಕ್ಸಾಂಪಲ್ ಇಯರ್ ಐ ಹ್ಯಾವ್ ಟೇಕನ್ ಸೊ LPP ಮತ್ತೆ ಕಂಟಿನ್ಯೂಟಿ. ಸೊ ದಿಸ್ ಪಾರ್ಟ್, ಸೊ 10 ಮಾರ್ಕರ್ಸ್ ಅಲ್ಲಿ these two questions are very important. Okay. LPP li namtra ಎರಡು ತರ ಇದೆ. So LPP li we have two types ಮಕ್ಕಳೇ. So one is line passing through the origin and the line not passing through the origin ಆಯ್ತಾ. ಇಲ್ಲಿ ಪಕ್ಕ ಒಂದು not passing through the origin ಕೊಟ್ಟಿರ್ತಾರೆ. So not passing origin. Okay. So especially ನಮಗೆ ಈ ತರ ಈಕ್ವೇಷನ್ಸ್ ಇರಲ್ಲ. x greater than y or else x minus 2y greater than or equal to 0. ಸೊ ಈ ತರ ಈಕ್ವೇಷನ್ಸ್ ಇರಲ್ಲ. ಓಕೆ. ದಿಸ್ ಇಸ್ ಅ ಡೈರೆಕ್ಟ್ ಒನ್. ಇದು 6 ಮಾರ್ಕ್ ಕೇಳಿರ್ತಾರೆ. ಅದು ಬಿಟ್ಟರೆ ನೆಕ್ಸ್ಟ್ ಕಂಟಿನ್ಯೂಟಿಲಿ ಫೈಂಡಿಂಗ್ ದ k ವ್ಯಾಲ್ಯೂ, ಲೈಕ್ when the function is continuous, find the k value. So ಅದು ಪಕ್ಕ ಒಂದು ಕ್ವಶನ್ಸ್ ಇದ್ದೇ ಇರುತ್ತೆ. ಸೊ this comes for 6 mark and this comes for 4 mark. Okay. This is one set. ನೆಕ್ಸ್ಟ್ ಸೆಕೆಂಡ್ ಸೆಟ್ ಬಂದು ಸೇಮ್ LPP ಪಕ್ಕ ಇದು ಪಾಸಿಂಗ್ ಥ್ರೂ ದಿ ಆರಿಜಿನ್ ಬರುತ್ತೆ. ಸೊ ಲೈಕ್ ಈ ತರ ಈಕ್ವೇಷನ್ಸ್ಗಳು x greater than or equal to y, x minus 2y. ಸೊ ಗ್ರಾಫ್ ಬಂದು ಲೈಕ್ ದಿಸ್ ಇಸ್ ಹೌ ಇಟ್ ವಿಲ್ ಬಿ. ದಿಸ್ ಇಸ್ ಈ ತರ ಬರುತ್ತೆ. ಓಕೆ. ಸೊ ಈ ತರ ಇದ್ದಾಗ ಲೈಕ್ ಹೌ ಇಟ್ ವಿಲ್ ಬಿ. ಅಂಡ್ ಹಿಯರ್ ಇನ್ ದಿಸ್ ಕೇಸ್ ಫಸ್ಟ್ ಇದರಲ್ಲಿ ಸೊ ವಿ ವಿಲ್ ಹ್ಯಾವ್ ಜಸ್ಟ್ ಓನ್ಲಿ 2 ಲೈನ್ಸ್. ಈ ತರ ಇದ್ದು ಈ ತರ ಇರುತ್ತೆ. ಸೊ ವಿ ಜಸ್ಟ್ ಹ್ಯಾವ್ ಟು ಫೈಂಡ್ ಒನ್ ರೀಜನ್ ಅಂಡ್ ಫೈಂಡ್ ದ ಕ್ರಿಟಿಕಲ್ ಪಾಯಿಂಟ್ಸ್ ಆ ತರ. ಬಟ್ ಇನ್ ದಿಸ್ ಕೇಸ್ ಈ ತರ ಲೈನ್ ಪಾಸಿಂಗ್ ಥ್ರೂ ದಿ ಆರಿಜಿನ್ ಬರುತ್ತೆ. ಸೊ ಇನ್ ದಿಸ್ ಕೇಸ್ ಹೌ ಟು ಸಾಲ್ವ್ ಅದನ್ನು ಸ್ವಲ್ಪ ನೋಡ್ಕೊಳ್ಳಿ. ಸೊ ದಿಸ್ ಕಮ್ಸ್ ಫಾರ್ 6 ಮಾರ್ಕ್ ಕಂಡ್ರು. ಓಕೆ. ಸೊ 6 ಮಾರ್ಕ್ ಅಂಡ್ ಡಿಟರ್ಮಿನೆಂಟ್. ಸೊ ಡಿಟರ್ಮಿನೆಂಟ್ಸ್ ಅಲ್ಲಿ ಫೈಂಡಿಂಗ್ ದ A ಇನ್ವರ್ಸ್. ಸೊ A ಇನ್ವರ್ಸ್ ಮಾತ್ರ ನಮಗೆ 4 ಮಾರ್ಕ್ ಕಂಟೆಂಟ್ ಇರೋದು. ಅದು ಬಿಟ್ಟು ಮಲ್ಟಿಪ್ಲಿಕೇಶನ್ ಸೀರೀಸ್ ಅಲ್ಲಿ ಏನಾದರೂ ಒಂದು ಕೊಡ್ಬೋದು. ಓಕೆ. ಸೊ ದೀಸ್ ಆರ್ ದ ಓನ್ಲಿ 2 ಕ್ವಶನ್ಸ್ ಮಕ್ಕಳು. ಇಲ್ಲಿ ನೀವು 10 ಮಾರ್ಕ್ಸ್ ಸ್ಕೋರ್ ಮಾಡ್ಬೋದು. ಓಕೆ. ಸೊ ದಟ್ ಈಸ್ ಅ ಬಿಗ್ ರೀಸನ್ ವೈ ಐ ಸ್ಟಾರ್ಟೆಡ್ ದಿಸ್ ವಿಡಿಯೋ ವಿತ್ ದಿಸ್ ಮಾರ್ಕರ್. ಓಕೆ. ಸೊ ಪಾರ್ಟಿ ಬಂದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ನಮಗೆ. ಸೊ 10 ಮಾರ್ಕ್ ಕಣ್ಣು ಮುಚ್ಕೊಂಡು ಸ್ಕೋರ್ ಮಾಡ್ಬೋದು. ಓಕೆ. ಸೊ ಈ ಪಾರ್ಟ್ನ ಒಂದು ಕ್ಲಿಯರ್ ಆಗಿ ಫೋಕಸ್ ಮಾಡಿ. ಸೊ ದಟ್ ಇಲ್ಲಿ 10 ಮಾರ್ಕ್ಸ್ ಬರುತ್ತೆ ನಮಗೆ. ಓಕೆ. ಸೊ ನೆಕ್ಸ್ಟ್ ಬಂದು ಇದು ನಿಮಗೆ ತುಂಬಾ ಅಂದ್ರೆ ತುಂಬಾ ಇಂಪಾರ್ಟೆಂಟ್. ಅಂಡ್ ಈಸಿಲಿ ಯು ಕ್ಯಾನ್ ಸ್ಕೋರ್ 20 out of 20 ಇನ್ ದಿಸ್ ಮಕ್ಕಳೇ. ಓಕೆ. ಸೊ ಇಲ್ಲಿ ಫಸ್ಟ್ ಆಫ್ ಆಲ್ ಎಲ್ಲ 5 ಮಾರ್ಕರ್ ಕ್ವಶನ್ಸ್ ಆಗಿರುತ್ತೆ. ಎಲ್ಲ 7 ಕ್ವಶನ್ಸ್ ಇರುತ್ತೆ ಆಯ್ತಾ. 7 ಕ್ವಶನ್ಸ್ ಅಲ್ಲಿ ಯು ಹ್ಯಾವ್ ಟು ರೈಟ್ 4 ಕ್ವಶನ್ಸ್. ಸೊ 4 ಕ್ವಶನ್ಸ್ ಅಲ್ಲಿ ನೀವು ಆಲ್ರೆಡಿ ರಿಲೇಷನ್ ಫಂಕ್ಷನ್ಸ್, ಮ್ಯಾಟ್ರಿಸಸ್, ಡಿಟರ್ಮಿನೆಂಟ್ಸ್ ಅಲ್ಲಿ ಫೈಂಡಿಂಗ್ ದಿ XY Z. ನೆಕ್ಸ್ಟ್ ಇಲ್ಲ ಕಂಟಿನ್ಯೂಟಿ ಅಂದ್ರೆ ಡಿಟರ್ಮಿನೆಂಟ್ಸ್ ಇರುತ್ತೆ. ಡಿಫರೆನ್ಸಿಯೇಷನ್ ಅಲ್ಲಿ 2 ಕ್ವಶನ್ಸ್ ಇರುತ್ತೆ. ಸೊ ಸಿನ್ಸ್ ಇಟ್ ಇಸ್ ಓನ್ಲಿ ಮಿಡ್ ಟರ್ಮ್ ಮಕ್ಕಳೇ ನಮಗೆ ಈ ತರ ಪ್ಯಾಟರ್ನ್ ಇರುತ್ತೆ. ಓಕೆ. 5 ಮಾರ್ಕರ್ಸ್ ನಮಗೆ ಬೇರೆ ಚಾಪ್ಟರ್ಸ್ ಅಲ್ಲಿ 5 ಮಾರ್ಕರ್ಸ್ ನಮಗೆ ತುಂಬಾ ರೇರ್. ಸೊ ರಿಲೇಷನ್ ಫಂಕ್ಷನ್ಸ್ ಅಲ್ಲಿ ನಮಗೆ ವೆರಿ ರೇರ್. ನಮಗೆ ರಿಲೇಷನ್ಸ್ ಅಲ್ಲಿ ಕೇಳಿದ್ರು, ಫಂಕ್ಷನ್ಸ್ ಅಲ್ಲಿ ಮಾತ್ರ ನಮಗೆ 5 ಮಾರ್ಕರ್ಸ್ ಬರುತ್ತೆ. ಸೊ ಇಲ್ಲಿ ಫಂಕ್ಷನ್ಸ್ ಅಲ್ಲಿ 1 1 on 2. ಸೊ 1 1 ಆರ್ ಆನ್ ಟು. ಓಕೆ. ಅದ್ರ ಮೇಲೆ ಇಲ್ಲ ಬರೋದು ಕ್ವಶನ್. ಇಲ್ಲ ಅಂತ ಹೇಳಿದ್ರೆ ಇನ್ವರ್ಟಿಬಲ್ ಫಂಕ್ಷನ್ಸ್. ಸೊ ಇನ್ವರ್ಟಿಬಲ್. ಸೊ ಇದ್ರ ಮೇಲೆ ಒಂದು 4 ರಿಂದ 5 ಕ್ವಶನ್ಸ್ ಇದೆ.
ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಏನಿದೆ ಅದನ್ನೇ ಸಾಲ್ವ್ ಮಾಡಿದ್ರೆ ಸಾಕು. ಸೊ ಅದು ತುಂಬ ಆಯಿತು. ಸೊ ದಟ್ ವಿಲ್ ಕಮ್ ಫಾರ್ 5 ಮಾರ್ಕ್ಸ್. ಅದೊಂದು ಕ್ವಶನ್ ಆಯಿತಾ. ನೆಕ್ಸ್ಟ್ ಮ್ಯಾಟ್ರಿಸಲ್ಲಿ ಇಲ್ಲಿ ಮ್ಯಾಟ್ರಿಕ್ಸ್ ಮಲ್ಟಿಪ್ಲಿಕೇಶನ್ಸ್ ಅಡಿಷನ್ ಸೀರೀಸ್ ಮೇಲೆ ಒಂದು ಕ್ವಶನ್ಸ್ ಬರ್ಬೋದು. ಸೊ ಇದು ಆಲ್ಸೋ ಸೇಮ್ ಆಯಿತಾ. ಸೊ ಇಲ್ಲಾಂದರೆ ಇಲ್ಲಿ A ಡ್ಯಾಶ್ B ಡ್ಯಾಶ್ ಆ ಕ್ವಶನ್ಸ್ಗಳು ಬರ್ಬೋದು ಟ್ರಾನ್ಸ್ಪೋಸ್ ಆಫ್ ಮ್ಯಾಟ್ರಿಕ್ಸ್ ಮೇಲೆ. ಸೊ ದೀಸ್ 2 ಕ್ವಶನ್ಸ್ ಆರ್ ಈಸಿ ಮಕ್ಕಳೇ. ಓಕೆ, ಸೊ ಇಲ್ಲಿ ನೀವು 10 ಮಾರ್ಕ್ಸ್ ತಗೊಳ್ಬೋದು. ಸೊ ದಿಸ್ ಇಸ್ 10 ಆ್ಯಂಡ್ ದಿಸ್ ಇಸ್ 5 ಮಾರ್ಕರ್. ಓಕೆ, ಇಲ್ಲಿ 5 ಮಾರ್ಕ್ಸ್ ಆಲ್ಮೋಸ್ಟ್ ಎಲ್ಲ ಸಿಂಪಲ್ ಆಗಿದೆ. ಸೊ ಯು ಜಸ್ಟ್ ಪ್ಲಾನ್ ಯಾವುದು ಇಂಪಾರ್ಟೆಂಟ್ ಆಗುತ್ತೆ ಅಂತ. ನೆಕ್ಸ್ಟ್ 4th ಕ್ವಶನ್ ಬಂದು ಡಿಟರ್ಮಿನೆಂಟ್ಸ್ ಅಲ್ಲಿ ಫೈಂಡಿಂಗ್ ದಿ XYZ. ಸೊ ಇಲ್ಲಿ ಫೈಂಡಿಂಗ್ ದಿ XYZ ನೀವು ಸ್ಟೆಪ್ ಬೈ ಸ್ಟೆಪ್ ತುಂಬ ಪ್ರಾಕ್ಟೀಸ್ ಮಾಡಬೇಕಾಗತ್ತೆ ಆಯ್ತಾ. ಆ್ಯಂಡ್ ನೀವು ಏನಾಗುತ್ತೆ ಅಂತ ಹೇಳಿದ್ರೆ ಇದನ್ನ ನಂಬ್ಕೊಂಡು ಹೋದ್ರೆ ಐ ಕ್ಯಾನ್ ಪ್ರಾಮಿಸ್ ದಟ್ ಯು ಕ್ಯಾನ್ ಸ್ಕೋರ್ ಫುಲ್ ಮಾರ್ಕ್, ಬಿಕಾಸ್ ಇದು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿರಬೇಕು. ಓನ್ಲಿ ದೆನ್ ಯು ವಿಲ್ ಬಿ ಏಬಲ್ ಟು ಡೂ ಇಟ್ ಆಯ್ತಾ. ಟ್ರಸ್ಟ್ ಮೀ, ಇಟ್ ಇಸ್ ನಾಟ್ ಡಿಫಿಕಲ್ಟ್. ಓಕೆ, ಬಟ್ ಆ ಟೆನ್ಷನಲ್ಲಿ ನೀವು ಮಿಸ್ ಮಾಡ್ಕೊಳ್ತೀರಾ. ಸೊ ಹಾಗಾಗಿ ಐ ಡೋಂಟ್ ರೆಕಮೆಂಡ್ ಯು ಟು ಜಸ್ಟ್ ಸಾಲ್ವ್ ದಿಸ್ ಪ್ರಾಬ್ಲಮ್. ನೋಡಿ, ಇಫ್ ಇನ್ ಕೇಸ್ ನಿಮ್ಗೆ ಏನಾದ್ರು ಕಂಫರ್ಟಬಲ್ ಇದ್ರೆ ಯು ಗೋ ಫಾರ್ ದಿಸ್. ಸೊ ದಿಸ್ ಕಮ್ಸ್ ಫಾರ್ 5 ಮಾರ್ಕ್ಸ್ ಆಯ್ತಾ. ನೆಕ್ಸ್ಟ್, ಸೊ ಕಂಟಿನ್ಯೂಟಿ ಅಂಡ್ ಡಿಟರ್ಮಿನೆಂಟ್ಸ್. ಇದರಲ್ಲಿ ಡಿಟರ್ಮಿನೆಂಟ್ಸ್ ಅಲ್ಲಿ ಕಂಟಿನ್ಯೂಟಿಯಲ್ಲಿ ವಾಟ್ ವಿ ಕ್ಯಾನ್ ಸೇ ಇಸ್ ಲೈಕ್ ಫೈಂಡಿಂಗ್ ದ ಕೆ ವ್ಯಾಲ್ಯೂ. Okay, finding the k value or else prove that the functions are discontinuous at one point. So ಆ ಥರ ಕೇಳ್ಬೋದು. ನೆಕ್ಸ್ಟ್ ಡಿಟರ್ಮಿನೆಂಟ್ಸ್ ಅಲ್ಲಿ ಸೇಮ್, ಇಲ್ಲಿ ಏನು XYZ ಕಂಡೀಷನ್ ಇದೆಲ್ಲ ಆ XYZ ಕಂಡೀಷನ್ಸ್ ಮೇಲೆ ಬರ್ಬೋದು, ಬಟ್ ವರ್ಡ್ ಪ್ರಾಬ್ಲಮ್ ಮೇಲೆ ಬರ್ಬೋದು. ಓಕೆ, ಸೊ ದಿಸ್ ಇಸ್ ಆಲ್ಸೋ ವೆರಿ ಸಿಂಪಲ್ ಸಮ್, ಈಸಿಲಿ ಯು ಕ್ಯಾನ್ ಸ್ಕೋರ್ 5 ಮಾರ್ಕ್. ಓಕೆ, ಆ್ಯಂಡ್ ಡಬಲ್ ಡಿಫ್ರೆನ್ಸಿಯೇಷನ್ ಮತ್ತು ಡಿಫ್ರೆನ್ಸಿಯೇಷನ್. ಸೊ ಇದು ತುಂಬ ಇಂಪಾರ್ಟೆಂಟ್ ಕಂಡ್ರು. ಆ್ಯಂಡ್ ವೈ ಐ ಆಮ್ ಆಸ್ಕಿಂಗ್ ಯು ಟು ಜಸ್ಟ್ ಗೋ ವಿತ್ ದಿಸ್ ಬಿಕಾಸ್ ಟೈಮ್ ಕ್ವಿಕ್ ಆಗಿ ಮಾಡ್ಬೋದು. ಓಕೆ, ಆ್ಯಂಡ್ 6 ಡಿಫ್ರೆನ್ಸಿಯೇಷನ್, ಡಬಲ್ ಡಿಫ್ರೆನ್ಸಿಯೇಷನ್ ನಮ್ಮ ಹತ್ರ ಒಂದು 8 ಕ್ವಶನ್ಸ್ ಇದೆ. ಒಂದು 8 ಕ್ವಶನ್, ಆ 8 ಕ್ವಶನ್ ಕ್ಲಿಯರ್ ಆಗಿ ಫಾಲೋ ಮಾಡಿದ್ರೆ ಈಸಿಯಾಗಿ ಸ್ಕೋರ್ ಮಾಡ್ಬೋದು. ಡಿಫ್ರೆನ್ಸಿಯೇಷನ್, ಡಬಲ್ ಡಿಫ್ರೆನ್ಸಿಯೇಷನ್, ಪ್ಯಾರಾಮೆಟ್ರಿಕ್ ಫಾರ್ಮ್ ಕೂಡ ಬರ್ಬೋದು. ಆ್ಯಂಡ್ ಯು ಕ್ಯಾನ್ ಸಾಲ್ವ್ ವಿತಿನ್ 10 ಮಿನಿಟ್ಸ್ 2 ಕ್ವಶನ್. ಸೊ ಆ್ಯಂಡ್ 10 ಮಿನಿಟ್ಸಲ್ಲಿ 10 ಮಾರ್ಕ್ಸ್ ಸಿಗುತ್ತೆ. ಓಕೆ, ಈ ಮ್ಯಾಟ್ರಿಸಸ್ ಡಿಟರ್ಮಿನೆಂಟ್ಸ್ನ ಸಾಲ್ವ್ ಮಾಡ್ತಾ ಕೂತ್ರೆ ನಮಗೆ ತುಂಬ ಟೈಮ್ ಬೇಕು. ಸೊ ಸರ್ ಇಲ್ಲ, ನನಗೆ ಡಿಫ್ರೆನ್ಸಿಯೇಷನ್ ಕ್ಲಿಯರ್ ಇದೆ, ನಾನು ಮಾಡ್ತೀನಿ ಅಂತ ಹೇಳಿದ್ರೆ ಪ್ಲೀಸ್ ಗೋ ಫಾರ್ ದಿಸ್ 6 and 7 ಆಯ್ತಾ. ಸೊ ಇಲ್ಲೇ ನಿಮಗೆ 20 ಮಾರ್ಕ್ಸ್ ಬರುತ್ತೆ ಕಂಡ್ರು. ಓಕೆ, ಸೊ 20. ಸೊ ಇನ್ ದ ಪ್ರೀವಿಯಸ್ ಕೇಸ್ ವಿ ಗಾಟ್ 10 ಆ್ಯಂಡ್ ಇಲ್ಲಿ ಬಂದು 20. ಸೊ ನಿಮ್ದು ಪಾಸಿಂಗ್ ಮಾರ್ಕ್ ಏನು ಉಳಿದಿರೋದು ಬೇಕಾಗಿ ಆಲ್ಮೋಸ್ಟ್ ಪಾಸ್ ತಾನೆ. ಸಾರಿ out of 80, so if you score 28, okay, so 28 is the passing mark. ನಿಮಗೆ ಈ ಪಾರ್ಟ್ ಇ ಮತ್ತು ಪಾರ್ಟ್ ಡಿ ಲೇ ಬಂದೋಯ್ತು ಕಂಡ್ರು. ಓಕೆ, ಸೊ ವಾಟ್ ಐ ಆಮ್ ಸೇಯಿಂಗ್ ಇಸ್ ಡೋಂಟ್ ಲುಕ್ ಫಾರ್ ಪಾಸಿಂಗ್ ಮಾರ್ಕ್ ಮಕ್ಕಳೇ. ಸೊ ಯು ಕ್ಯಾನ್ ಸ್ಕೋರ್ ಮೋರ್ ದೆನ್ ದ ಪಾಸಿಂಗ್ ಮಾರ್ಕ್. ಸೊ ದಿಸ್ ಇಸ್ ಒನ್ ಥಿಂಗ್ ದಟ್ ಐ ವಿಲ್ ರಿಕ್ವೆಸ್ಟ್ ಯು. ಸೊ ಡೋಂಟ್ ಲುಕ್ ಔಟ್ ಪಾಸಿಂಗ್ ಮಾರ್ಕ್ ಇನ್ ಮ್ಯಾಥಮೆಟಿಕ್ಸ್. ಓಕೆ, ಸೊ ನಿಮ್ಮದು ತುಂಬ ಜನಕ್ಕೆ ಅದೇ ಪ್ರಾಬ್ಲಮ್ ಆಗಿರೋದು, ದಟ್ ಹೇಗೆ ಪ್ಲಾನ್ ಮಾಡಬೇಕು, ಹೇಗೆ ಓದಬೇಕು ಅಂದರೆ ತುಂಬ ಜನಕ್ಕೆ ಗೊತ್ತಿರಲ್ಲ. ಸೊ ಇಫ್ ಯು ಜಸ್ಟ್ ಫಾಲೋ ದೀಸ್ ಥಿಂಗ್ಸ್ ಪಕ್ಕ ಗೊತ್ತಾಗುತ್ತೆ. ಆ್ಯಂಡ್ ಇದರಲ್ಲಿ ಏನಾದರೂ 5 ಮಾರ್ಕ್ಸಲ್ಲಿ ಯಾವ್ದಾದ್ರು ಕ್ವಶನ್ಸ್ ಬೇಕು ಸರ್ ಇದನ್ನು ಟೀಚ್ ಮಾಡಿ ಅಂತ ಹೇಳಿದ್ರೆ ಜಸ್ಟ್ ಪುಟ್ ಇನ್ ದ ಕಾಮೆಂಟ್ ಸೆಕ್ಷನ್, ಐ ವಿಲ್ ಟೀಚ್ ಯು ದಿಸ್ ಆಯ್ತಾ. ನೆಕ್ಸ್ಟ್ ಒನ್, ಸೊ ಐ ಆಮ್ ನಾಟ್ ಗೋಯಿಂಗ್ ಟು ಎಕ್ಸ್ಪ್ಲೇನ್ ಫರ್ದರ್ ಮಕ್ಕಳೇ. ಓಕೆ, ಸೊ ಪಾರ್ಟ್ ಡಿ ಆ್ಯಂಡ್ ಪಾರ್ಟ್ ಟಿ ನ ಹೇಳಿದ್ದೀನಿ. ನೆಕ್ಸ್ಟ್ 2 ಮಾರ್ಕರ್ 3 ಮಾರ್ಕರ್ಸ್ ಕಾನ್ಸೆಪ್ಟ್ ವೈಸ್ ಹೋಗೋಣ. ಓಕೆ, ಲೈಕ್ ಫಾರ್ ಎಕ್ಸಾಂಪಲ್ ರಿಲೇಷನ್ ಫಂಕ್ಷನ್ಸ್ 3 ಮಾರ್ಕರ್ಗೆ ಏನು ಇಂಪಾರ್ಟೆಂಟ್, 2 ಮಾರ್ಕರ್ಗೆ ಇಂಪಾರ್ಟೆಂಟ್. ಸೊ ನಾನು ಇದನ್ನು ಹೇಳ್ಕೊಂಡು ಹೋಗ್ತೀನಿ. ಸೊ ಇದನ್ನು ನೋಟ್ ಮಾಡ್ಕೊಂಡು ದೆನ್ ಯು ಜಸ್ಟ್ ಪ್ರಾಕ್ಟೀಸ್ ಆಫ್. ಓಕೆ, ಸೊ ರಿಲೇಷನ್ ಫಂಕ್ಷನ್ಸ್ ಅಲ್ಲಿ 2 ಮಾರ್ಕರ್ಗೆ ವೆರಿ ಸಿಂಪಲ್ ಕ್ವಶನ್ಸ್ಗಳು ಬರೋದು ಡೌಟು, ಬಟ್ ಐ ಆಮ್ ಸೇಯಿಂಗ್ ಲೈಕ್ 3 ಮಾರ್ಕರ್ ಯಾವಾಗಲೂ ಬರೋದು ಆಯ್ತಾ. 3 ಮಾರ್ಕರ್ಗೆ ಮಕ್ಕಳೇ ಯಾವಾಗಲೂ ಈ ರಿಲೇಷನ್ಸ್ ಮೇಲೆ ಕೊಡೋದು. ಓಕೆ, ರಿಲೇಷನ್ಸ್. ಸೊ ಅದರಲ್ಲೂ ಬಂದು ರಿಫ್ಲೆಕ್ಸಿವ್ ಸಿಮೆಟ್ರಿಕ್ ಆ್ಯಂಡ್ ಟ್ರಾನ್ಸಿಟಿವ್. ಸೊ ಇದನ್ನ 3 ಕಂಡೀಷನ್ಸ್ನ ನೀವು ಅರ್ಥ ಮಾಡ್ಕೊಂಡ್ರೆ ದೆನ್ ಈಸಿಲಿ ಈ ಕಂಟೆಂಟ್ ಮೇಲಿರೋ ಪ್ರಾಬ್ಲಮ್ಗಳು ತುಂಬ ಇಂಪಾರ್ಟೆಂಟ್. ಆ್ಯಂಡ್ ಟ್ರಸ್ಟ್ ಮೀ 3 ಮಾರ್ಕ್ಸ್ ಈಸಿಯಾಗಿ ಬರುತ್ತೆ. ಆ್ಯಂಡ್ ಅದರಲ್ಲೂ ಏನಾದರೂ ಕ್ವಶನ್ಸ್ ಬಂದು ಪ್ರೂವ್ ದಟ್ ಇಟ್ ಇಸ್ ಅನ್ ಈಕ್ವಲೆನ್ಸ್ ರಿಲೇಷನ್ಸ್ ಅಂತ ಕೊಟ್ಟರೆ ಲೈಕ್ ಆ ಕ್ವಶನ್ಸ್ಗೆ ಕಣ್ಣು ಮುಚ್ಕೊಂಡು 3 ಮಾರ್ಕ್ಸ್ ತಗೊಳ್ಬೋದು. ಓಕೆ, ಸೊ ದಟ್ ಈಸ್ ಒನ್ ಥಿಂಗ್. ಇಲ್ಲಿ 3 ಮಾರ್ಕರ್ಗೆ ಬರ್ಬೋದು. 5 ಮಾರ್ಕರ್ಗೆ ಆಲ್ರೆಡಿ ನಾನು ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಐ ಡೋಂಟ್ ಥಿಂಕ್ ಸೊ. ದೆನ್ 2 ಮಾರ್ಕರ್ಗೆ ಕಂಟೆಂಟ್ ಇದೆ ಅಂತ. ಇನ್ ಕೇಸ್ ಇಫ್ 2 ಮಾರ್ಕರ್ಗೆ ಬರೋದಾದ್ರೆ ಆ ಫಂಕ್ಷನ್ಸ್ ಮೇಲೆ ಸಿಂಪಲ್ ಆಗಿರೋ ಕ್ವಶನ್ಸ್ಗಳು ಬರ್ಬೋದು, ಅದನ್ನೊಂದು ನೋಡ್ಕೊಳ್ಳಿ ಆಯ್ತಾ. ಅಪಾರ್ಟ್ ಫ್ರಮ್ ದಟ್ ರಿಲೇಷನ್ ಫಂಕ್ಷನ್ಸ್ ಅಲ್ಲಿ ಏನೂ ಇಲ್ಲ ಕಂಡು. MCQs ಮಾತ್ರ ಲೈಕ್ ತುಂಬ MCQ, ಐ ಥಿಂಕ್ ಮಿನಿಮಮ್ 2 MCQs ವಿಲ್ ಬಿ ದೇರ್ ಬೇಸ್ಡ್ ಆನ್ ದಿಸ್. ಸೊ MCQs ನೋಡ್ಕೊಳ್ಳಿ. ಓಕೆ, ನೆಕ್ಸ್ಟ್, ಸೊ ಇನ್ವರ್ಸ್ ಟ್ರಿಗ್ನೋಮೆಟ್ರಿ ಫಂಕ್ಷನ್ಸ್ ಲೈಕ್ ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಮಕ್ಕಳೇ. ಓಕೆ, ಫಸ್ಟ್ ಬಂದು MCQಗೆ ಬಂದೇ ಬರುತ್ತೆ. ಸೊ ಆ ಟೇಬಲ್ ಇದೆಲ್ಲ ಡೊಮೇನ್ ಅಂಡ್ ರೇಂಜಸ್ ಆಫ್ ಇನ್ವರ್ಸ್ ಟ್ರಿಗ್ನೋಮೆಟ್ರಿ ಫಂಕ್ಷನ್ ಅದನ್ನು ನೋಡ್ಕೊಳ್ಳಿ. ಈ ಪ್ರೂವ್ ದಟ್ ಸಮ್ ಇದೆಲ್ಲ. ಓಕೆ, ಸೊ ಈ ಪ್ರೂವ್ ದಟ್ ಸಮ್ ಏನೇನಿದೆ ಟೆಕ್ಸ್ಟ್ ಬುಕ್ ಅಲ್ಲಿ ಇನ್ಕ್ಲೂಡಿಂಗ್ ದಿ ಸಾಲ್ವ್ಡ್ ಎಕ್ಸಾಂಪಲ್ ಇದೆಲ್ಲ ನೋಡ್ಕೊಳ್ಳಿ. ಇದು ಪಕ್ಕ 3 ಮಾರ್ಕಲ್ಲಿ 2 ಮಾರ್ಕಿಗೆ ಬಂದೇ ಬರುತ್ತೆ, 3 ಮಾರ್ಕರ್ ಆರ್ 2 ಮಾರ್ಕರ್ಗೆ. ಓಕೆ, ನೆಕ್ಸ್ಟ್ ಬಂದು ಈ ಸಿಂಪ್ಲೆಸ್ಟ್ ಫಾರ್ಮ್ ಏನಿದೆ, ನಿಮ್ಮದು ಟೆಕ್ಸ್ಟ್ ಬುಕ್ ಎಕ್ಸಸೈಸ್ 2.2 ಅಲ್ಲಿ ನೋಡಿದ್ರೆ ಸಿಂಪ್ಲೆಸ್ಟ್ ಫಾರ್ಮ್ ಅಂತ ಕ್ವಶನ್ಗಳಿದೆ.
ಅದು 2 ಮಾರ್ಕರ್ಸ್ಗೆ ಬರೋ ಚಾನ್ಸಸ್ ಇದೆ ಮಕ್ಕಳೇ. ಓಕೆ, ಅದನ್ನ ಬಿಟ್ಟರೆ ಅದರಲ್ಲಿ ಮಿಸ್ಲಿನಿಯಸ್ ಇಲ್ಲ ಅಂತ ಹೇಳಿದ್ರೆ ಸಾಲ್ವ್ ಅಂತ ಕೊಡ್ತಾರೆ. ಓಕೆ, ಸಾಲ್ವ್ ಫಾರ್ ಎಕ್ಸ್ ಅಂತ ಕೊಡ್ತಾರೆ. ಓಕೆ, ದಟ್ ವಿಲ್ ಕಮ್ ಫಾರ್ 3 ಮಾರ್ಕ್. ಸೊ ಮಿಸ್ಲಿನಿಯಸ್ ಕ್ವಶನ್ಸ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಅಲ್ಲಿ ರೈಟ್ MISC, ಸೊ ಮಿಸ್ಲೇನಿಯಸ್. ಸೊ ಈ ಕ್ವಶನ್ಸ್ಗಳು ಬಂದು ತುಂಬ ಇಂಪಾರ್ಟೆಂಟ್. ದರ್ ಇಸ್ ನೋ 5 ಮಾರ್ಕರ್ ಇನ್ ಇನ್ವರ್ಸ್ ಟ್ರಿಗ್ನೋಮೆಟ್ರಿ ಫಂಕ್ಷನ್ಸ್, ಆಯ್ತಾ. ಬಟ್ 3 ಮಾರ್ಕರ್ 2 ಕ್ವಶನ್ಸ್, 2 ಮಾರ್ಕರ್ 2 ಕ್ವಶನ್ಸ್ ಆ ಥರ ಬರೋ ಹೈ ಚಾನ್ಸಸ್ ಇದೆ. ಸೊ ಇದನ್ನ ಸ್ವಲ್ಪ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ. ಸೊ ಈಸಿಲಿ ಯು ಕ್ಯಾನ್ ಸ್ಕೋರ್ ವೆಲ್ ಇನ್ ದಿಸ್. ಓಕೆ, ಸೊ ಪ್ರೂವ್ ದಟ್ ಕ್ವಶನ್ಸ್ಗಳು 4-5 ಪ್ರೂವ್ ದಟ್ ಕ್ವಶನ್ಸ್ಗಳಿದೆ, ಅದನ್ನು ನೋಡ್ಕೊಳ್ಳಿ. ಸಿಂಪ್ಲೆಸ್ಟ್ ಫಾರ್ಮ್ ಪಕ್ಕ 2 ಮಾರ್ಕರ್ಗೆ ಬಂದೇ ಬರುತ್ತೆ. ನೆಕ್ಸ್ಟ್ ಸಾಲ್ವಿಂಗ್ ದಿ ಎಕ್ಸ್ ವ್ಯಾಲ್ಯೂ ಆರ್ ಎಲ್ಸ್ ಪ್ರೂವ್ ದಟ್ ಮಿಸ್ಲಿನಿಯಸ್ ಅಲ್ಲಿ ಇದೆ ನೋಡಿ ಇನ್ವರ್ಸ್ ಟ್ರಿಗ್ನೋಮೆಟ್ರಿ ಫಂಕ್ಷನ್ಸ್ ಅಲ್ಲಿ. ಓಕೆ, ಸೊ ದೋಸ್ ಥಿಂಗ್ಸ್ ಆರ್ ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ ಮ್ಯಾಟ್ರಿಸಸ್. ಸೊ ಮ್ಯಾಟ್ರಿಸಸ್ ಫಸ್ಟ್ ಬಂದು ಕನ್ಸ್ಟ್ರಕ್ಷನ್ ನೋಡ್ಕೊಳ್ಳಿ ಮಕ್ಕಳೇ. ಓಕೆ, ಸೊ ಕನ್ಸ್ಟ್ರಕ್ಷನ್ ಆಫ್ ಮ್ಯಾಟ್ರಿಕ್ಸ್. ಸೊ ಕನ್ಸ್ಟ್ರಕ್ಟ್ 2x2 ಮ್ಯಾಟ್ರಿಕ್ಸ್ ಅಂತ ಕೊಡ್ತಾರೆ, 3x3 ಮ್ಯಾಟ್ರಿಕ್ಸ್. ಸೊ ದೆ ಲೈಕ್ ದಿಸ್ ದೆಲ್ ಗಿವ್ Aij is equal to I plus j, ಕನ್ಸ್ಟ್ರಕ್ಟ್ 2x2 3x3 ಅಂತ, ಅದನ್ನು ನೋಡ್ಕೊಳ್ಳಿ. ದಟ್ ವಿಲ್ ಕಮ್ ಫಾರ್ 2 ಮಾರ್ಕ್. ನೆಕ್ಸ್ಟ್ ಅಡಿಷನ್ ಸಬ್ಟ್ರಾಕ್ಷನ್, ಸಿಂಪಲ್ ಅಡಿಷನ್ ಸಬ್ಟ್ರಾಕ್ಷನ್ ಕೊಡ್ತಾರೆ. ಅಡಿಷನ್ ಆ್ಯಂಡ್ ಸಬ್ಟ್ರಾಕ್ಷನ್ ಆಫ್ 2 ಮ್ಯಾಟ್ರಿಸಸ್. ಆ್ಯಂಡ್ ಇಲ್ಲಿ ಈಕ್ವಾಲಿಟಿ ಆಫ್ ಮ್ಯಾಟ್ರಿಸಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್, ಆಯ್ತಾ. ಈಕ್ವಾಲಿಟಿ ಆಫ್ ಮ್ಯಾಟ್ರಿಸಸ್. ಸೊ ಬೇಸ್ಡ್ ಆನ್ ದಿಸ್ ಮಕ್ಕಳೇ ಲೈಕ್ ಒಂದು ಸ್ವಲ್ಪ ಕ್ವಶನ್ಸ್ಗಳು ಬರ್ಬೋದು, ಆಯ್ತಾ. ಇದ್ರ 3ರಲ್ಲಿ ಯಾವ್ದಾದ್ರು ಒಂದು ಕ್ವಶನ್ಸ್ಗಳು ಇದ್ದೇ ಇರುತ್ತೆ, ಇದರಿಂದ MCQ ಆರ್ ಇಂದ 2 ಮಾರ್ಕರ್ಗೆ 3 ಮಾರ್ಕರ್ಗೆ ಬರಲ್ಲ. ಸೊ ದಟ್ ಈಸ್ ಒನ್ ಥಿಂಗ್, ಇದನ್ನ ನೋಡ್ಕೊಳ್ಳಿ. ಅದನ್ನ ಬಿಟ್ಟರೆ ನಮಗೆ ಇನ್ನೇನಿದೆ, ಇದು ಕಾಂಪ್ಲಿಮೆಂಟ್ ಆಫ್ ಅ ಮ್ಯಾಟರ್. ಅದನ್ನು ಬಿಟ್ಟು ಟ್ರಾನ್ಸ್ಪೋಸ್. ಓಕೆ, ಸೊ ಟ್ರಾನ್ಸ್ಪೋಸ್ ಮೇಲೆ ಒಂದು ಸ್ವಲ್ಪ ಕ್ವಶನ್ಸ್ಗಳು ಬರ್ಬೋದು. ಟ್ರಾನ್ಸ್ಪೋಸ್ ಇಲ್ಲ ಅಂತ ಹೇಳಿದ್ರೆ ಮಲ್ಟಿಪ್ಲಿಕೇಶನ್. So multiplication, simple multiplications ಮೇಲೆ you will be getting one question for 5 marker for sure. So 5 ಮಾರ್ಕರ್ಗೆ ಬಿಟ್ಟು 3 ಮಾರ್ಕರ್ಗೆ ಲೈಕ್ ಆಲ್ ದೀಸ್ ಕ್ವಶನ್ಸ್ ವಿಲ್ ಬಿ ಇಂಪಾರ್ಟೆಂಟ್ ಕಂಟ್ರೋ. ಓಕೆ, ಇದು ಕಷ್ಟ ಇಲ್ಲ. ಸೊ ಐ ಆಮ್ ನಾಟ್ ಶೋರ್ ಇದರಲ್ಲಿ ಎಲ್ಲ ಏನು ಬರುತ್ತೆ ಅಂತ. ಆ್ಯಂಡ್ ಐ ಡೋಂಟ್ ಥಿಂಕ್ ಸೊ ಯು ವಿಲ್ ಫೈಂಡ್ ಇಟ್ ಡಿಫಿಕಲ್ಟ್ ಇನ್ ಮ್ಯಾಟ್ರಿಸಸ್ ಮಕ್ಕಳೇ. ಓಕೆ, ಇಟ್ ಇಸ್ ವೆರಿ ಡಿಫಿಕಲ್ಟ್ ಟು ಸೇ ದಟ್ ಓಕೆ ಇದು 2 ಮಾರ್ಕರ್ಗೆ ಇದೇ ಬರುತ್ತೆ, 3 ಮಾರ್ಕರ್ಗೆ ಇದೇ ಬರುತ್ತೆ ಅಂತ. ಸೊ ಇದನ್ನ ಸ್ವಲ್ಪ ಜಸ್ಟ್ ರಫ್ ಆಗಿ ಎಲ್ಲನೂ ನೋಡ್ಕೊಳ್ಳಿ. ಓಕೆ, ನೆಕ್ಸ್ಟ್ ಡಿಟರ್ಮಿನೆಂಟ್ಸ್ ಅಲ್ಲಿ ಫಸ್ಟ್ ಬಂದು ಏರಿಯಾ ಆಫ್ ಟ್ರಯಾಂಗಲ್. ಓಕೆ, ಸೊ ಏರಿಯಾ ಆಫ್ ಟ್ರಯಾಂಗಲ್ ಇದು ಬಂದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸ್ವಲ್ಪ 3 ಮಾರ್ಕರ್ಗೆ ಬಂದರೂ ಬರ್ಬೋದು, ಇಲ್ಲ 2 ಮಾರ್ಕರ್ಗೆ. ಓಕೆ, ನೆಕ್ಸ್ಟ್ ಏರಿಯಾ ಆಫ್ ಟ್ರಯಾಂಗಲ್ ಆದ್ಮೇಲಿಂದ ಈಕ್ವೇಷನ್ ಆಫ್ ಲೈನ್. ಇದರಲ್ಲೇ ಕಾನ್ಸೆಪ್ಟ್ ಅಲ್ಲಿ ಈಕ್ವೇಷನ್ ಆಫ್ ಲೈನ್ ಅಂತ ಬರುತ್ತೆ. ಓಕೆ, ಈಕ್ವೇಷನ್ ಆಫ್ ಲೈನ್ ಇವೆರಡರಲ್ಲಿ ಯಾವ್ದಾದ್ರು ಒಂದು ಕ್ವಶನ್ ಬಂದೇ ಬರುತ್ತೆ. ನಾನು ಮ್ಯಾಟ್ರಿಸಸ್ ಅಲ್ಲಿ ಒಂದು ಕಂಟೆಂಟ್ ಬಿಟ್ಟೆ, ಆಯ್ತಾ. ಇದು ಎಕ್ಸ್ಪ್ರೆಸ್ ದ ಮ್ಯಾಟ್ರಿಕ್ಸ್ as sum of symmetric and skew symmetric matrix. Okay, symmetric and skew symmetric matrix. ಸೊ ಇದು 100% ಬಂದೇ ಬರುತ್ತೆ. ಓಕೆ, ಸೊ ಇದನ್ನ ಸ್ವಲ್ಪ ಪ್ರಾಕ್ಟೀಸ್ ಮಾಡಿ, ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನೆಕ್ಸ್ಟ್ ಈಕ್ವೇಷನ್ ಆಫ್ ಲೈನ್ ಇವೆರಡರಲ್ಲಿ ಯಾವ್ದಾದ್ರು ಒಂದು ಕ್ವಶನ್ 100% ಮಕ್ಕಳು. ಓಕೆ, ಐದರ್ 2 ಮಾರ್ಕರ್ 3 ಮಾರ್ಕರ್. ನೆಕ್ಸ್ಟ್ ಈ ಅಡ್ಜಾಯಿಂಟ್ ಕೋಫ್ಯಾಕ್ಟರ್ ಇದೆಲ್ಲ, ಅಡ್ಜಾಯಿಂಟ್ ಕೋಫ್ಯಾಕ್ಟರ್ ಈ ಕ್ವಶನ್ಸ್ ಮೇಲೆ MCQ ಇದ್ದೇ ಇರುತ್ತೆ. ಆ್ಯಂಡ್ ಆಫ್ ಕೋರ್ಸ್ ಫೈಂಡಿಂಗ್ ದಿ XYZ ವ್ಯಾಲ್ಯೂ, ಅದು ಲಾಸ್ಟ್ಗೆ ಇದು 5 ಮಾರ್ಕರ್ಗೆ. ಇದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಓಕೆ, ಆ್ಯಂಡ್ ಅಲ್ಲಿ A ಇನ್ವರ್ಸ್ ಒಂದಿದೆ ಮಕ್ಕಳೇ. ಓಕೆ, ಅದನ್ನು ಬಿಡಬೇಡಿ, ಆಯ್ತಾ. A ಇನ್ವರ್ಸ್, ಸೊ ಈ ಥರ ಫಸ್ಟ್ ಕೊಡ್ತಾರೆ ಈಕ್ವೇಷನ್ A² - 5A + 7I = 0. ಫಸ್ಟ್ ಇದನ್ನ ಕೊಟ್ಟು ದೆ ಲಾಸ್ಟ್ ಟು ಪ್ರೂವ್ ದಿಸ್ = 0 ಆ್ಯಂಡ್ ದೆನ್ ಲಾಸ್ಟ್ ಟು ಫೈಂಡ್ A ಇನ್ವರ್ಸ್. ಸೊ ಇವನ್ ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಸೊ ಇದನ್ನು ನೋಡ್ಕೊಳ್ಳಿ. ಓಕೆ, ಸೊ ಇದು 4 ಮಾರ್ಕರ್ ಇಲ್ಲ 5 ಮಾರ್ಕರ್ಗೆ ಬರ್ಬೋದು. ಅದನ್ನ ಬಿಟ್ಟರೆ XYZ ಫಾರ್ ಶೋರ್ 5 ಮಾರ್ಕರ್ಗೆ ಇರುತ್ತೆ. ಇದನ್ನು ಬಿಟ್ಟು ಇನ್ನು ಉಳಿದಿದ್ದೆಲ್ಲ ಇಂಪಾರ್ಟೆಂಟ್ ಕ್ವಶನ್ಸ್ಗಳೇ ಆಗುತ್ತೆ. ಓಕೆ, ನೆಕ್ಸ್ಟ್ ಕಂಟಿನ್ಯೂಟಿ ಆ್ಯಂಡ್ ಡಿಫ್ರೆನ್ಷಿಯಬಿಲಿಟಿ. ಸೊ ಕಂಟಿನ್ಯೂಟಿಲಿ ನಮಗೆ ವೆರಿ ಸಿಂಪಲ್, ವೆದರ್ ಇಟ್ ಇಸ್ ಕಂಟಿನ್ಯೂಸ್ ಆರ್ ನಾಟ್, ಆ ಕ್ವಶನ್ಸ್ಗಳು ಇದ್ದೇ ಇರುತ್ತೆ. ಓಕೆ, ಅದನ್ನು ಬಿಟ್ಟು ಎಕ್ಸಸೈಸ್ 5.1 ಮಕ್ಕಳೇ ಆ ಕ್ವಶನ್ ನಂಬರ್ 21 ಐ ಗೆಸ್. ಓಕೆ, ಸೊ ಕ್ವಶನ್ ನಂಬರ್ 21 ಇಂದ ಫೈಂಡ್ ದ ವ್ಯಾಲ್ಯೂಸ್ ಆಫ್ k ಇಫ್ ದ ಫಂಕ್ಷನ್ ಇಸ್ ಆಲ್ರೆಡಿ ಕಂಟಿನ್ಯೂಸ್ ಅಂತ ಕೊಡ್ತಾರಲ್ಲ, ಆ ಕ್ವಶನ್ಸ್ಗಳು ಎಲ್ಲ ಕ್ವಶನ್ಸ್ಗಳು ಇಂಪಾರ್ಟೆಂಟ್. ಓಕೆ, ಅದು 3 ಮಾರ್ಕರ್ಗೂ ಕೇಳ್ಬೋದು, 4 ಮಾರ್ಕರ್ಗೂ ಕೇಳ್ಬೋದು, ಆ್ಯಂಡ್ 5 ಮಾರ್ಕರ್ಗೂ ಕೇಳ್ಬೋದು. ಇದು ಮಿಡ್ ಟರ್ಮ್ ಆಗಿರೋದ್ರಿಂದ ವಿ ಕಾಂಟ್ ಎಕ್ಸ್ಪೆಕ್ಟ್ ಎನಿ ಆಫ್ ದೀಸ್ ಥಿಂಗ್ಸ್, ಆಯ್ತಾ. ಸೊ ಫೈಂಡಿಂಗ್ ದ k ವ್ಯಾಲ್ಯೂ ಆರ್ ಎಲ್ಸ್ ಪ್ರೂವ್ ದಟ್ ದ ಗಿವನ್ ಫಂಕ್ಷನ್ ಇಸ್ ಡಿಸ್ಕಂಟಿನ್ಯೂಸ್ ಅಟ್ ಗಿವನ್ ಪಾಯಿಂಟ್. ಸೊ ಇದು 3 ಮಾರ್ಕರ್, 4 ಮಾರ್ಕರ್, 5 ಮಾರ್ಕರ್ಸ್ ಎನಿವೇರ್ ದೇ ಕ್ಯಾನ್ ಆಸ್ಕ್ ದಿಸ್. ಓಕೆ, ಸೊ ದಟ್ಸ್ ವೆರಿ ಇಂಪಾರ್ಟೆಂಟ್. ಸೊ ಅದನ್ನು ನೋಡ್ಕೊಳ್ಳಿ. ಓಕೆ, ನೆಕ್ಸ್ಟ್ ಸೊ ಡಿಫ್ರೆನ್ಷಿಯಬಿಲಿಟಿಲಿ ಬಂದರೆ, ಸೊ ಡಿಫ್ರೆನ್ಷಿಯಬಿಲಿಟಿ ವೆರಿ ಇಂಪಾರ್ಟೆಂಟ್ ನಮಗೆ.
ಸೊ 5.2 ಇಂದ ಸ್ಟಾರ್ಟ್ ಆಗುತ್ತೆ. ಸೊ ಎಕ್ಸಸೈಸ್ 5.2 ಬಂದು ಎಲ್ಲ ಆಲ್ಮೋಸ್ಟ್ ಒನ್ ಮಾರ್ಕರ್ ಕ್ವಶನ್ಸ್ಗಳು ಆಯ್ತಾ. ದಟ್ ಇಸ್ ನಾಟ್ ಡಿಫಿಕಲ್ಟ್ ಎಟ್ ಆಲ್. ನೆಕ್ಸ್ಟ್ 5.2 ಬಂದು ಇಟ್ ಈಸ್ ಇಂಪ್ಲಿಸಿಟ್ ಫಂಕ್ಷನ್ಸ್ ಮೇಲೆ ಒಂದು ಕ್ವಶನ್ ಫಾರ್ 3 ಮಾರ್ಕ್ ಆರ್ 2 ಮಾರ್ಕ್ ಕಂಪಲ್ಸರಿ ಬಂದೇ ಬರುತ್ತೆ. ಓಕೆ, ಇಂಪ್ಲಿಸಿಟ್ ಫಂಕ್ಷನ್ಸ್ ಮೇಲೆ. ಅದಾದ್ಮೇಲೆ 5.4 ಐ ಗೆಸ್. ಓಕೆ, ಈ ಲಾಗರಿಥಮ್ ಫಂಕ್ಷನ್ಸ್ ಬರುತ್ತಲ್ಲ, ಐ ಆಮ್ ನಾಟ್ ಶೋರ್ 5.4 ಈ ಟೇಕ್ ಲಾಗ್ ಆನ್ ಬೋತ್ ಸೈಡ್ ಬರುತ್ತೆ ನೋಡಿ. ಓಕೆ, ದಟ್ ಈಸ್ x ಪವರ್ x, x ಪವರ್ sin x. ಸೊ ಈ ಕ್ವಶನ್ಸ್ಗಳು ಇದು ಬಂದ್ರೆ ಇದು 3 ಮಾರ್ಕ್ಗೆ ಬಂದೇ ಬರುತ್ತೆ. ಓಕೆ, 3 ಮಾರ್ಕರ್ಗೆ. ಓಕೆ, ದಿಸ್ ಇಸ್ ಒನ್ ಥಿಂಗ್. ನೆಕ್ಸ್ಟ್ ಪ್ಯಾರಾಮೆಟ್ರಿಕ್ ಫಾರ್ಮ್. ಸೊ ಪ್ಯಾರಾಮೆಟ್ರಿಕ್ ಫಾರ್ಮ್ ಐದರ್ 2 ಮಾರ್ಕರ್ ಆರ್ 3 ಮಾರ್ಕರ್ಗೆ ಪ್ಯಾರಾಮೆಟ್ರಿಕ್. ಸೊ ಇದು 2 ಮಾರ್ಕರ್ ಆರ್ 3 ಮಾರ್ಕರ್ಗೆ ಬಂದೇ ಬರುತ್ತೆ. ನೆಕ್ಸ್ಟ್ ಡಬಲ್ ಡಿಫ್ರೆನ್ಸಿಯೇಷನ್ ಯು ಆಲ್ ನೋ. ಸೊ ಇಟ್ ವಿಲ್ ಕಮ್ ಫಾರ್ 5 ಮಾರ್ಕ್ಸ್. ಸೊ ಅದನ್ನು ಬಿಟ್ಟರೆ ಇದರಲ್ಲಿ ಏನೂ ಕೇಳೋದಿಲ್ಲ. ಸೊ ಇಲ್ಲಿ ಡಿಫ್ರೆನ್ಸಿಯೇಷನ್ ಮಾರ್ಕ್ಸ್ಗೆ ಅಂತ ಓದಬೇಡಿ. ಸೊ ಜಸ್ಟ್ ಓದಿ ಲೈಕ್ ಫಾರ್ ಕಂಟೆಂಟ್ ಮಕ್ಕಳೇ. ಓಕೆ, ಬಿಕಾಸ್ ಇಲ್ಲಿ ಏನು ಬೇಕಾದರೂ ಕೇಳ್ಬೋದು. ಓಕೆ, ದಟ್ಸ್ ವೈ. ಸೊ ಇವಾಗ ಮಿಡ್ ಟರ್ಮ್ಗೆ ಹೋದ್ರೆ ಪರವಾಗಿಲ್ಲ, ಬಟ್ ಇನ್ ಕೇಸ್ ಏನಾದರೂ ನಿಮಗೆ ಹೆಲ್ಪ್ ಬೇಕು ಡಿಫ್ರೆನ್ಸಿಯೇಷನ್, ಆಲ್ರೆಡಿ ಐ ಹ್ಯಾವ್ ಮೇಡ್ ಸೋ ಮೆನಿ ವಿಡಿಯೋಸ್ ಆನ್ ಡಿಫ್ರೆನ್ಸಿಯೇಷನ್ ಆಯ್ತಾ. ಏನಾದರೂ ಗೊತ್ತಿಲ್ಲ ಅಂದರೆ ಪ್ಲೀಸ್ ಜಸ್ಟ್ ಗೋ ಅಂಡ್ ವಾಚ್ ದಟ್ ಫಸ್ಟ್. ಸೊ ಒಂದು ಕ್ಲಿಯರ್ ಆಗಿ ಐಡಿಯಾ ಸಿಗುತ್ತೆ. ಓಕೆ, ನೆಕ್ಸ್ಟ್ ಅಪ್ಲಿಕೇಶನ್ ಆಫ್ ಡೆರಿವೇಟಿವ್. ಸೊ ಅಪ್ಲಿಕೇಶನ್ ಆಫ್ ಡೆರಿವೇಟಿವ್ನ ನಾನು 3 ಪಾರ್ಟಾಗಿ ಡಿವೈಡ್ ಮಾಡ್ತೀನಿ. ಸೊ ಒಂದು ರೇಟ್ ಮೆಷರ್ ಆ್ಯಂಡ್ ದೆನ್ ಬಂದು ಇನ್ಕ್ರೀಸಿಂಗ್ ಆ್ಯಂಡ್ ಡಿಕ್ರೀಸಿಂಗ್. ನೆಕ್ಸ್ಟ್ ಬಂದು ಮ್ಯಾಕ್ಸಿಮಾ ಆ್ಯಂಡ್ ಮಿನಿಮಾ. ಓಕೆ, ಇಲ್ಲಿ ರೇಟ್ ಮೆಷರಲ್ಲಿ ಆ ಸರ್ಕಲ್ ಮೇಲೆ ಇರೋ ಪ್ರಾಬ್ಲಮ್ಸ್ಗಳು. ಓಕೆ, ಸೊ ಆ ಲ್ಯಾಡರು. ಸೊ ದೋಸ್ ಪ್ರಾಬ್ಲಮ್ಸ್ ಆರ್ ವೆರಿ ಇಂಪಾರ್ಟೆಂಟ್ ಫಾರ್ 2 ಮಾರ್ಕರ್ ಆರ್ 3 ಮಾರ್ಕರ್ ಮಕ್ಕಳೇ. ಓಕೆ, 1 ಮಾರ್ಕರ್ಗೂ ಕೇಳ್ಬೋದು. ಆ ರೆವಿನ್ಯೂ ಮೇಲೆ ಕ್ವಶನ್ಸ್ಗಳಿದೆಲ್ಲ, ಇಲ್ಲಾಂದರೆ ಸರ್ಕಲ್ ಮೇಲೆ ಕ್ವಶನ್ಸ್ಗಳು ಬಂದು 1 ಮಾರ್ಕರ್ಗೆ MCQs ಬರ್ಬೋದು. ಓಕೆ, ದಿಸ್ ಇಸ್ ಒನ್ ಥಿಂಗ್, ಇದನ್ನ ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ಇನ್ಕ್ರೀಸಿಂಗ್ ಆ್ಯಂಡ್ ಡಿಕ್ರೀಸಿಂಗ್ ಅಲ್ಲಿ ಮಕ್ಕಳು ಪಕ್ಕ ಒಂದು ಇಂಟರ್ವಲ್ ಕ್ವಶನ್ಸ್ ಬರುತ್ತೆ. ಫೈಂಡ್ ದ ಇಂಟರ್ವಲ್ ವೇರ್ f of x is increasing or decreasing ಅಂತ. ಓಕೆ, ಅದು ಮಾತ್ರ 3 ಮಾರ್ಕರ್ಗೆ ಒಂದು ಕ್ವಶನ್ ಯಾವಾಗಲೂ ಕೇಳ್ತಾರೆ. ಓಕೆ, ಸೊ ದಟ್ಸ್ ವೈ ಜಸ್ಟ್ ಲರ್ನ್ ದಿಸ್ ಆಯ್ತಾ. ನೆಕ್ಸ್ಟ್ ಮ್ಯಾಕ್ಸಿಮಮ್ ಮಿನಿಮದಲ್ಲಿ ಫೈಂಡ್ ದ ಮ್ಯಾಕ್ಸಿಮಮ್ ವ್ಯಾಲ್ಯೂ ಆರ್ ಮಿನಿಮಮ್ ವ್ಯಾಲ್ಯೂ. ದಿಸ್ ವಿಲ್ ಆಲ್ಸೋ ಕಮ್ ಫಾರ್ 3 ಮಾರ್ಕ್ ಮಕ್ಕಳೇ. ಓಕೆ, ಸೊ ಎಲ್ಲಾದ್ರೂ ಒಂದೊಂದು ಕ್ವಶನ್ ಎಕ್ಸ್ಪೆಕ್ಟ್ ಮಾಡ್ಬೋದು ಅದರಲ್ಲಿ ಅಪ್ಲಿಕೇಶನ್ ಡೆರಿವೇಟಿವ್ಗೆ. ಎಸ್ಪೆಷಲಿ ಮಿಡ್ ಟರ್ಮ್ ಆಗಿರೋದ್ರಿಂದ ವಿ ಕಾಂಟ್ ಎಕ್ಸ್ಪೆಕ್ಟ್ ಮಕ್ಕಳೇ. ದಟ್ ಈಸ್ ಒನ್ ಥಿಂಗ್. ಯಾಕಂದ್ರೆ ಒಂದು ಬ್ಲೂ ಪ್ರಿಂಟ್ ಲೈಕ್ ಪ್ರಾಪರ್ ಆಗಿ ಫಾಲೋ ಮಾಡಲ್ಲ ಇದರಲ್ಲಿ. ಓಕೆ, ದಟ್ಸ್ ವೈ ಎಲ್ಲ ಪಾರ್ಟಲ್ಲೂ ಒಂದೊಂದು ಕ್ವಶನ್ಸ್ ಬರುತ್ತೆ. ಕಾನ್ಸೆಪ್ಟ್ನ ಅರ್ಥ ಮಾಡ್ಕೊಳ್ಳಿ. ಎಸ್ಪೆಷಲಿ ಈ ಇನ್ಕ್ರೀಸಿಂಗ್ ಡಿಕ್ರೀಸಿಂಗ್ ಅಲ್ಲಿ ಇಂಟರ್ವಲ್ ಫೈಂಡ್ ಔಟ್ ಮಾಡೋದು ಇಸ್ ಆಕ್ಚುಲಿ ಈಸಿ. ಸೊ ಗೋ ವಿತ್ ದಾಟ್ ಆಯ್ತಾ. ಸೊ ಅದೊಂದು ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ವೆಕ್ಟರ್ಸ್. ಸೊ ವೆಕ್ಟರ್ಸ್ ಅನ್ನೋದು ಈಸಿಯೆಸ್ಟ್ ಟಾಪಿಕ್. ಒಂದು ಕ್ವಶನ್ನು ಯೂನಿಟ್ ವೆಕ್ಟರ್ ಮೇಲೆ, ಇದನ್ನು ನೋಡ್ಕೊಳ್ಳಿ. ಯೂನಿಟ್ ವೆಕ್ಟರ್. ಅದನ್ನ ಬಿಟ್ರೆ ಆಂಗಲ್ ಬಿಟ್ವೀನ್ 2 ವೆಕ್ಟರ್ಸ್. ನೆಕ್ಸ್ಟ್ ಯೂನಿಟ್ ವೆಕ್ಟರ್ ಮೇಲೆ they'll give find the unit vector perpendicular to both vector A plus vector B and vector A minus vector B. ಇದು ಒಂದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಇದು ಕ್ರಾಸ್ ಪ್ರಾಡಕ್ಟ್ ಮಾಡಬೇಕು ಫಸ್ಟ್. A plus B, A minus B ಮಾಡಿ ಕ್ರಾಸ್ ಪ್ರಾಡಕ್ಟ್ ಮಾಡಬೇಕು. ಸೊ ಇದೊಂದು ಕ್ವಶನ್ಸ್ಗಳು ಇಂಪಾರ್ಟೆಂಟ್ ಆಗುತ್ತೆ, ನೋಡ್ಕೊಳ್ಳಿ. ಅದು 3 ಮಾರ್ಕ್ಸ್ ಕೇಳ್ಬೋದು. ಇಲ್ಲಾಂದರೆ ಸೆಕ್ಷನ್ ಫಾರ್ಮುಲಾ ಕೂಡ ಡಿರೈವೇಷನ್ ಆರ್ ಪ್ರಾಬ್ಲಮ್ ಬೇಸ್ಡ್ ಆನ್ ದಿಸ್ ಇಸ್ ಇಂಪಾರ್ಟೆಂಟ್. ನೆಕ್ಸ್ಟ್ ಪ್ರೊಜೆಕ್ಷನ್ ಆಫ್ A on B. ಸೊ ಪ್ರೊಜೆಕ್ಷನ್ ಆನ್ ವೆಕ್ಟರ್ A on B. ಓಕೆ, ಇದು 2 ಮಾರ್ಕರ್ಗೆ ಬರ್ಬೋದು. ಸೊ ಇದನ್ನು ನೋಡ್ಕೊಳ್ಳಿ. ನೆಕ್ಸ್ಟ್ ಆಂಗಲ್ ಬಿಟ್ವೀನ್ ದ 2 ವೆಕ್ಟರ್ಸ್ ನಾನು ಇದು ಕೇಳಿದ್ದೀನಿ. ಇದು ಕೂಡ 2 ಮಾರ್ಕರ್ಗೆ ಬರ್ಬೋದು. ಸೊ ಇದು ಕಂಡ್ರು. ಸೊ ಡಾಟ್ ಪ್ರಾಡಕ್ಟ್ ಅಲ್ಲಿ ಆಗಿರೋದ್ರಿಂದ prove that the vectors are perpendicular to each other. Okay, or else if it is perpendicular, find something unknown value. Or else vector A plus lambda B is perpendicular to C, so find the lambda value. So basically if 2 vectors are perpendicular, you know that the dot product is 0. So ಆ ಕಂಡೀಷನ್ ಮೇಲೆ ಒಂದು ಕ್ವಶನ್ ಬರ್ಬೋದು. ಅಪಾರ್ಟ್ ಫ್ರಮ್ ದಟ್ 3 ಮಾರ್ಕರ್ 2 ಮಾರ್ಕರ್ಗೆ ಕ್ವಶನ್ಸ್ ಕೇಳೋದು ಲೈಕ್ ಬೇಸಿಕಲಿ ತುಂಬಾ ಕಾನ್ಸೆಪ್ಟ್ಸ್ ಇದೆ ಇದರಲ್ಲಿ ಆಯ್ತಾ. ಸೊ ಐ ಫೀಲ್ ದಟ್ ಇಷ್ಟು ಕಾನ್ಸೆಪ್ಟ್ಗಳು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಅಪಾರ್ಟ್ ಫ್ರಮ್ ದಟ್ ದೇ ಕಾಂಟ್ ಆಸ್ಕ್ ಎನಿಥಿಂಗ್ ಎಲ್ಸ್ ಬಗ್ಗೆ ಇದರಲ್ಲಿ. ಓಕೆ, ಸೊ ಇದನ್ನು ಸ್ವಲ್ಪ ಚೆನ್ನಾಗಿ ನೋಡ್ಕೊಳ್ಳಿ. ಸೊ ದೆನ್ ಕ್ರಾಸ್ ಪ್ರಾಡಕ್ಟ್ ಅಲ್ಲಿ ಫೈನ್ ವಿ ಹ್ಯಾವ್ ಏರಿಯಾ ಆಫ್ ಟ್ರಯಾಂಗಲ್. ಏರಿಯಾ ಆಫ್ ಟ್ರಯಾಂಗಲ್ ಪ್ಯಾರಲೋಗ್ರಾಮ್ ಇದೆಲ್ಲ, ಅದು 2 ಮಾರ್ಕರ್ಗೆ ಕೇಳ್ಬೋದು. ಅದನ್ನು ನೋಡ್ಕೊಳ್ಳಿ.
ಅದನ್ನು ಬಿಟ್ಟರೆ ಆ ಬೇಸಿಕ್ ಸಮ್ಗಳು ಈ ಆಲ್ಜಿಬ್ರಾ ಫಾರ್ಮಲ್ಲಿ ಬರುತ್ತೆ. ಓಕೆ, ಎಕ್ಸ್ ಮೈನಸ್ ಎ ಇಂಟು ಎಕ್ಸ್ ಪ್ಲಸ್ ಎ ಇಸ್ ಇಕ್ವಲ್ ಟು 12, ಫೈಂಡ್ ಮಾಡ್ಯುಲಸ್ ಆಫ್ ಎಕ್ಸ್. ಆ್ಯಂಡ್ ಇನ್ನೊಂದು ಕ್ವಶನ್ಸ್ ಬರುತ್ತೆ ಕೊಂಡು ನೆನಪಿದೆಯಾ, ವೆಕ್ಟರ್ ಎ ಪ್ಲಸ್ ವೆಕ್ಟರ್ ಬಿ ಪ್ಲಸ್ ವೆಕ್ಟರ್ ಸಿ ಇಸ್ ಈಕ್ವಲ್ ಟು 0. ಫೈಂಡ್ ವೆಕ್ಟರ್ ಎ ಡಾಟ್ ವೆಕ್ಟರ್ ಬಿ plus vector b dot vector c. This question, okay, this will also come for 3 mark ಮಕ್ಕಳೇ. ಓಕೆ, ಸೊ ಇದನ್ನೊಂದು ನೋಡ್ಕೊಳ್ಳಿ. Since the chapter is big, I'm just asking you to study everything ಅಂತ. ಇವನು ಎಲ್ಲನೂ ಇಂಪಾರ್ಟೆಂಟ್ ಅಂತ ಇದ್ದಾನೆ ಅಂತ ಅನ್ಕೋಬೇಡಿ. ಸೊ ಯು ಹ್ಯಾವ್ ಟು ಸ್ಟಡಿ ಎವ್ರಿಥಿಂಗ್ ಮಕ್ಕಳೇ. ಓಕೆ, ಸೊ ನೆಕ್ಸ್ಟ್ 3D geometry. So 3D geometry is very simple. First it starts with the direction ratio and direction cosine. 1-2 ಮಾರ್ಕರಿಗೆ ಬರ್ಬೋದು. ಸೊ ದಿಸ್ ವಿ ಕ್ಯಾನ್ ಎಕ್ಸ್ಪೆಕ್ಟ್ ಫಾರ್ 2 ಮಾರ್ಕ್. ಅದನ್ನು ಬಿಟ್ಟರೆ ಯಾವುದು ಡಿಸ್ಟೆನ್ಸ್ ಬಿಟ್ವೀನ್ ಆ ಡಿರೈವೇಷನ್ಸ್ ಇದೆ ನೋಡಿ. ಒಂದು ಈಕ್ವೇಷನ್ ಆಫ್ ಲೈನ್ ಪಾಸಿಂಗ್ ಥ್ರೂ ಗಿವನ್ ಪಾಯಿಂಟ್ ಅಂಡ್ ಪ್ಯಾರಲಲ್ ಟು ಗಿವನ್ ವೆಕ್ಟರ್. ಆರ್ ಇಸ್ ಈಕ್ವಲ್ ಟು ವೆಕ್ಟರ್ ಎ ಪ್ಲಸ್ ಲ್ಯಾಂಬ್ಡಾ ಬಿ. ವೆಕ್ಟರ್ ಎ ಪ್ಲಸ್ ಲ್ಯಾಂಬ್ಡಾ ಬಿ, ದಿಸ್ ವಿಲ್ ಕಮ್ ಫಾರ್ 3 ಮಾರ್ಕ್. ಡಿರೈವೇಷನ್ ಕೇಳಿದ್ರೆ ಕೇಳ್ಬೋದು. ಇಲ್ಲ ಅಂದರೆ ಡಿಸ್ಟೆನ್ಸ್ ಬಿಟ್ವೀನ್ ಸ್ಕ್ಯೂ ಲೈನ್ಸ್. ಸೊ ಡಿಸ್ಟೆನ್ಸ್ ಬಿಟ್ವೀನ್ ಸ್ಕ್ಯೂ ಲೈನ್ಸ್ ಕೇಳ್ಬೋದು. ಓಕೆ, distance between skew lines. So d is equal to a2 minus a1 dot b1 cross b2 by magnitude of b1 cross b2. So ಈ ಕ್ವಶನ್ ಬರ್ಬೋದು. ಓಕೆ, the distance between 2 skew lines. ಇಲ್ಲಾಂದ್ರೆ ಆ theta, the angle between 2 linesಗೆ. ಓಕೆ, so theta is equal to cos inverse of b1 dot b2 by magnitude of b1 into magnitude of b2. Okay, so this will also come for 3 markerಗೆ. ಓಕೆ, ಇಲ್ಲ ಅಂದರೆ ಆ ಡಿಸ್ಟೆನ್ಸ್ ಬಿಟ್ವೀನ್ ಪ್ಯಾರಲ್ ಲೈನ್ಸ್. ಸೊ ಪ್ಯಾರಲ್ ಲೈನ್ಸ್ಗೆ, ಸೊ ಡಿ ಇಸ್ ಈಕ್ವಲ್ ಟು ವೆಕ್ಟರ್ ಬಿ ಕ್ರಾಸ್ a2 ಮೈನಸ್ a1 ಡಿವೈಡೆಡ್ ಬೈ ಮ್ಯಾಗ್ನಿಟ್ಯೂಡ್ ಆಫ್ ವೆಕ್ಟರ್ ಬಿ. ಸೊ ದಿಸ್ ವಿಲ್ ಕಮ್ ಫಾರ್ 3 ಮಾರ್ಕ್ ಮಕ್ಕಳೇ. ಓಕೆ, ಇಲ್ಲಿ ನಮಗೆ 5 ಮಾರ್ಕರ್ ಕಂಟೆಂಟ್ ಇಸ್ ನಾಟ್ ದೇರ್ ಎಟ್ ಆಲ್. ಓಕೆ, 3 ಮಾರ್ಕರ್ಗೆ ಕೇಳಿದ್ರೆ 100% ಐ ಕ್ಯಾನ್ ಪ್ರಾಮಿಸ್ ದಟ್ ಐದರ್ ದಿಸ್ ಡೆರಿವೇಷನ್, ಇಲ್ಲಾಂದ್ರೆ ಡಿಸ್ಟೆನ್ಸ್ ಬಿಟ್ವೀನ್ ಸ್ಕ್ಯೂ ಲೈನ್ಸ್, angle between 2 lines, ಇಲ್ಲಾಂದ್ರೆ distance between 2 parallel lines. So we have only 4 topics which they can ask for 3 marker ಆಯ್ತಾ. ಸೊ 2 ಮಾರ್ಕರ್ಗೆ ಡೈರೆಕ್ಷನ್ ರೇಷಿಯೋ, ಡೈರೆಕ್ಷನ್ ಕೊಸೈನ್ಸ್ ಮೇಲೆ ಕೇಳ್ಬೋದು. ಅಪಾರ್ಟ್ ಫ್ರಮ್ ದಟ್ ನಮ್ಗೆ ಇಲ್ಲಿ ಏನು ಇಲ್ಲ ಕಂಡ್ರು. ಓಕೆ, ಸೊ ಐಮ್ ಫ್ರಾಂಕ್ಲಿ ಟೆಲ್ಲಿಂಗ್ ಯು, ಲೈಕ್ ಈ ಚಾಪ್ಟರ್ ಬಂದು ವೆರಿ ಲೈಕ್ ರಫ್ ಡ್ರೈ ಟಾಪಿಕ್. ಓಕೆ, ಸೊ ಇಲ್ಲಿ ನಮಗೆ ಜಾಸ್ತಿ ಕಂಟೆಂಟ್ ಇಲ್ಲ. ಸೊ ವಾಟ್ ಯು ಹ್ಯಾವ್ ಟು ಡೂ ಇಸ್ ಜಸ್ಟ್ ಪ್ಲಾನ್ ಇಟ್ ಇನ್ ದ ಬಿಗಿನಿಂಗ್ ಇಟ್ ಸೆಲ್ಫ್ ಮಕ್ಕಳೇ, ದಟ್ ಓಕೆ ಇದನ್ನ ನೀವು ಕ್ಲಿಯರ್ ಮಾಡ್ಕೊಳ್ಳಿ. ಓಕೆ, ಈ 3D ವೆಕ್ಟರ್ಸ್, ಮ್ಯಾಟ್ರಿಸಸ್, ಡಿಟರ್ಮಿನೆಂಟ್ಸ್ ಇದು 4ರಲ್ಲಿ ಪಕ್ಕ ಆಗಿ. ಓಕೆ, ಅದು ಇದನ್ನು ಪಕ್ಕ ಆದರೆ ಟ್ರಸ್ಟ್ ಮೀ ನಿಮಗೆ ಪಾಸಿಂಗ್ ಮಾರ್ಕ್ ಅಂತ ಬೇಕಾಗೇ ಇಲ್ಲ. ಯು ವಿಲ್ ಸ್ಕೋರ್ ಮೋರ್ ದನ್ ದಟ್ ಮಕ್ಕಳೇ. ಆರಾಮ್ಸ್ 50 ಸ್ಕೋರ್ ಮಾಡ್ಬೋದು. ಯಾರ್ ಮಿನಿಮಮ್ ಮಾರ್ಕ್ಸ್ ಶುಡ್ ಬಿ ಇನ್ಫ್ಯಾಕ್ಟ್ 50-60, ನಾಟ್ 35-28 ಅನ್ನೋ. ಸೊ ಪ್ಲೀಸ್ ಪ್ರಾಕ್ಟೀಸ್ ವೆಲ್. ಓಕೆ, ಸೊ ಲಾಸ್ಟ್ ಒಂದು LPP. ಸೊ ನಮ್ಮ ಇದ್ರಲ್ಲಿ ನೇಲೇಬೇಕಾಗಿಲ್ಲ. ವಾಟ್ ಈಸ್ ವೆರಿ ಇಂಪಾರ್ಟೆಂಟ್ ಅಂದರೆ ಗ್ರಾಫ್. ಓಕೆ, ಗ್ರಾಫ್ನ ಬಿಟ್ಟು 2 ಮಾರ್ಕರ್ 3 ಮಾರ್ಕರ್ಗೆ ಇದೆಲ್ಲ ಏನೂ ಕ್ವಶನ್ಸ್ಗಳೇ ಇಲ್ಲ. Okay, so this is one thing that you have to keep in mind. So apart from that, I don't think so you will make any mistakes. But ನಿಮಗೆ LPP ನ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ. ಓಕೆ, ಇದನ್ನ ಏನಾಗುತ್ತೆ ಅಂತ ಹೇಳಿದ್ರೆ LPP ಈಸಿ ಅನ್ಕೊಂಡು ಎಂಡ್ ಮೂಮೆಂಟ್ ಅಲ್ಲಿ ನೋಡ್ಕೊಂತೀರಾ. ಅದನ್ನ ಎಕ್ಸಾಮ್ ಅಲ್ಲಿ ಹೋದ ತಕ್ಷಣ ನಿಮಗೆ 1000 ಡೌಟ್ಸ್ ಅಲ್ಲಿ ಕ್ರಿಯೇಟ್ ಆಗುತ್ತೆ. Instead of that, better you just do LPP, like practice well, like before getting into the examination. So ella clear agi agutte. Okay, so overall if you see, like idu ಒಂದು ಪ್ಯಾಟರ್ನ್ ಆಗಿತ್ತು ನನ್ನ ಅನಾಲಿಸಿಸ್ ಮೇಲೆ. I request you to focus this part E and part D ಮಕ್ಕಳೇ. ಓಕೆ, ಇದು ಫಸ್ಟ್ ಕ್ಲಿಯರ್ ಆಗಿ. ಆ್ಯಂಡ್ ನಾನು ಹೇಳಿದ್ನಲ್ಲ ಚಾಪ್ಟರ್ಸ್, ವೆಕ್ಟರ್ಸ್, 3D geometry, ಮ್ಯಾಟ್ರಿಸಸ್, ಡಿಟರ್ಮಿನೆಂಟ್ಸ್ ಆ್ಯಂಡ್ ರಿಲೇಷನ್ ಫಂಕ್ಷನ್ಸ್, ಈ 5 ಚಾಪ್ಟರ್ಗೆ ಫಸ್ಟ್ ಪ್ರಿಪೇರ್ ಆಗಿ. ಓಕೆ, ಫಸ್ಟ್ ಒಂದ್ಸಲಿ ಪ್ರಿಪರೇಷನ್ ಆದ ತಕ್ಷಣ ಒಂಥರ ನಾವು ಸೇಫರ್ ಝೋನಲ್ಲಿ ಇದ್ದೀವಿ. ದೆನ್ ಆಫ್ಟರ್ ದಟ್ ಏನು ಮಾಡ್ತೀವಿ ಅದೆಲ್ಲ ಲೈಕ್ ಕ್ಲಿಯರ್ ಆಗುತ್ತೆ. ಸೊ ಡಿಫ್ರೆನ್ಸಿಯೇಷನ್ ಕಲ್ತ್ಕೊಂಡ್ರೆ ಅಪ್ಲಿಕೇಶನ್ ಡೆರಿವೇಟಿವ್ ಈಸಿ ಆಗುತ್ತೆ. ಸೊ ಲೈಕ್ ತುಂಬ ಮಾರ್ಕ್ಸ್ ಒಟ್ಟಿಗೆ ಸ್ಕೋರ್ ಮಾಡ್ಬೋದು. ಓಕೆ, ಸ್ಕೋರಿಂಗ್ ಇಸ್ ನಾಟ್ ಡಿಫಿಕಲ್ಟ್ ಅಟ್ ಆಲ್ ಮಕ್ಕಳೇ. ಓಕೆ, ಸೊ ದಟ್ ಈಸ್ ಒನ್ ಪ್ರಾಮಿಸ್, ಐಲ್ ಡೂ ಇಟ್. ಸೊ ಐಮ್ ಮೇಕಿಂಗ್ ಅ model paper on this. Okay, in case ಏನಾದರೂ model paper ಬೇಕು ಅಂದರೆ just put it in the comment section. So whether you want it or not, I will post it in the Telegram channel. I thought, I have to tell you about this Telegram channel. So there is a Telegram channel of mine. So please join to my Telegram channel. Ali nanu question papers, like whatever the resources that I get it, I'll be posting there. Okay, so that's it. Just let me know if there is any content that you need or any topic that you need. I will be making a video on that. So with this note, I'll just stop my video. I'll see you in the next video, Makle. Thank you so much.